ಇನ್ನು ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ 30 ದಿನಗಳು ಬಾಕಿ ಇದೆ. ನಾಳೆಯಿಂದ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆ ಕೂಡ ಆರಂಭವಾಗ್ತಾ ಇದೆ. ಈ ನಡುವೆ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ನೋಟಿಫಿಕೇಶನ್ ಹೊರಬಿದ್ದಿದೆ. ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕದ 14 ಕ್ಷೇತ್ರಗಳಿಗೆ ನಾಳೆಯಿಂದ ನಾಮಪತ್ರ ಸಲ್ಲಿಕೆಯ ಕಾರ್ಯ ಶುರುವಾಗಲಿದೆ. ಈ ಹೊತ್ತಿನಲ್ಲಿ ಕೋಲಾರದ ಟಿಕೆಟ್ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ದೊಡ್ಡ ಸಂಘರ್ಷವೇ ನಡೆದಿದೆ. ಟಿಕೆಟ್ ಲಾಭಿಯಲ್ಲಿ ಸಚಿವ KH ಮುನಿಯಪ್ಪ ಮೇಲುಗೈ ಸಾಧಿಸಿದಂತೆ ಕಂಡು ಬರ್ತಾ ಇದೆ. ದೆಹಲಿಗೆ ತೆರಳುವ ಮುನ್ನ ಮಾತನಾಡಿದ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಎಲ್ಲ ಆಗಿದೆಯಲ್ಲ, ಮುನಿಯಪ್ಪ ಇಲ್ಲೇ ಇದ್ದಾರೆ, ಅವರನ್ನೇ ಕೇಳಿ ಅಂತ ಹೇಳಿಬಿಟ್ರು. ಇದು ಮುನಿಯಪ್ಪ ಪರ ತೀರ್ಮಾನ ಆಗಿದೆ ಎಂಬಂತಹ ಸೂಚನೆಯನ್ನು ಕೊಟ್ಟಂತೆ ಇತ್ತು. ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಸಿಗಲಿದೆ ಎಂಬ ಸುದ್ದಿ ಹೊರಬೀಳ್ತಿದ್ದಂತೆ ಕೋಲಾರ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ರಮೇಶ್ ಕುಮಾರ್ ಬಣ ಕೆರಳಿ ಕೆಂಡವಾಗಿದೆ. ಸಚಿವ MC ಸುಧಾಕರ್ ಸೇರಿ 3 ಶಾಸಕರು, 2 MLCಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯ ಬೆದರಿಕೆ ಹಾಕುವ ಮೂಲಕ ಒತ್ತಡದ ತಂತ್ರವನ್ನು ಅನುಸರಿಸುತ್ತಿದ್ದಾರೆ. ಇದರಿಂದ ಹೈಕಮಾಂಡ್ ಅಡಕತರಿಯಲ್ಲಿ ಸಿಲುಕಿಕೊಂಡಿದೆ. ಗಮನಿಸಬೇಕಾದಂತಹ ವಿಚಾರ ಅಂದ್ರೆ, ಬಂಡಾಯದ ಸೂತ್ರಧಾರ ರಮೇಶ್ ಕುಮಾರ್ ಎಲ್ಲಿಯೂ ಕೂಡ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ, ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಇದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ವಿಚಾರಕ್ಕೆ ನಾಳೆ ಸಂಧಾನದ ಸಭೆ ಕೋಲಾರದಲ್ಲಿದೆ ಮಧ್ಯಾಹ್ನದ ಮೇಲೆ. ಅಲ್ಲಿ ಈ ಸಂಧಾನದ ಸಭೆಯಲ್ಲಿ ಬಂಡಾಯದ ರಾಜಕಾರಣಕ್ಕೆ ಅಥವಾ ಅಸಮಾಧಾನದಗೊಂಡಿರುವಂತಹ ಶಾಸಕರುಗಳಿಗೆ ಮದ್ದನ್ನು ಅರಿಯುವಂತಹ ಕೆಲಸ ಆಗುತ್ತೆ. ಅದು ಸಕ್ಸಸ್ ಆಗುತ್ತಾ ಇಲ್ವಾ, ಅದಾದ್ಮೇಲೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ ಕೋಲಾರದ ಕಾಂಗ್ರೆಸ್ ಮನೆಯಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು. ಏಳು ಸಾರಿ ಇಲ್ಲಿ ಗೆದ್ದಿದ್ದೇನೆ ನಾನು. ಭಿನ್ನಾಭಿಪ್ರಾಯ ಮರೆತು ನನಗೊಂದು ಅವಕಾಶವನ್ನು ಮಾಡಿಕೊಡಿ, ನಾನು ಈ ಸೀಟನ್ನು ಗೆಲ್ಲಬೇಕಾದ್ರೆ ನಮ್ಮ ಕುಟುಂಬಕ್ಕೆ ತರಬೇಕು ಅಂತ ಮನವಿ ಮಾಡಿದೆ. ಅವರು ಅವರದೇ ಆದಂಥ ವಿಚಾರಗಳನ್ನು ಹೇಳಿ, ಒಟ್ಟಾರೆ ನಾವು ಹೈಕಮಾಂಡ್ಗೆ ಬಿಡ್ತೇವೆ, ಅವರೇನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಕಡೆ ಮಾತನ್ನು ಕೂಡ ಹೇಳಿದ್ದೀನಿ. ಸನ್ಮಾನ್ಯ ರಮೇಶ್ ಕುಮಾರು ಮತ್ತು ಅವರ ಸಂಗಡಿಗರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. KH ಮುನಿಯಪ್ಪ ಮತ್ತು ಈ ರಮೇಶ್ ಕುಮಾರ್ ನಡುವಿನ ಬಣ ಸಂಘರ್ಷ ಇದೇ ಮೊದಲಲ್ಲ, 2008ರಿಂದಲೂ ಕೂಡ ಇದೆ. ಅದೀಗ ಬೇರೆ ರೀತಿಯ ಒಂದು ಹೊಸ ಸ್ವರೂಪವನ್ನು ಪಡೆದಂತೆ ಕಾಣಿಸ್ತಾ ಇದೆ. ಸುಮಾರು 5 ಜನ ನಾವು ರಾಜೀನಾಮೆಯನ್ನು ಕೊಡ್ತೀವಿ, ಚಿಕ್ಕಪೆದ್ದಣ್ಣರಿಗೆ ಟಿಕೆಟನ್ನು ಕೊಟ್ಟರೆ ಅನ್ನುವಂತಹ ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇರುವಂಥದ್ದು. ಅದರಲ್ಲಿ MC ಸುಧಾಕರ್, ಕೊತ್ನೂರು ಮಂಜುನಾಥ್, ನಂಜೇಗೌಡರು, ಅನಿಲ್ ಕುಮಾರ್, ನಜೀರ್ ಅಹಮದ್ ಇವರೆಲ್ಲರೂ ಕೂಡ ರಮೇಶ್ ಕುಮಾರ್ ಬಣದಲ್ಲಿ ಗುರುತಿಸಿಕೊಂಡವರು. ಯಾವುದೇ ಕಾರಣಕ್ಕೂ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂಥೇಳಿ ಪಟ್ಟನ್ನು ಹಿಡಿದಿದ್ದಾರೆ. ಇವರ ಒತ್ತಡ, ಇವರ ಮನವಿಯನ್ನು ಕೇಳುವಂತಹ ಕೆಲಸವನ್ನು ಹೈಕಮಾಂಡ್ ಮಾಡುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇನ್ನು ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ರಣಕಣಗಳು ಕೂಡ ರಂಗೇರ್ತಾ ಇದೆ. ಈ ಬೆನ್ನಲ್ಲೇ ಶತಾಯಗತಾಯ ಗೆಲ್ಲಕ್ಕೆ ರಣತಂತ್ರವನ್ನು ಕೂಡ ರೂಪಿಸಲಾಗ್ತಾ ಇದೆ. ತನ್ನ ಇತಿಮಿತಿಯಲ್ಲಿ ಲೋಕಸಭಾ ಚುನಾವಣೆಗೆ ಸಜ್ಜಾಗ್ತಾ ಇರುವ ವಿಪಕ್ಷ ಕಾಂಗ್ರೆಸ್ ಸಾಕಷ್ಟು ಅಳೆದು ತೂಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ನೋಡ್ತಾ ಇದೆ. ಸಂಜೆಯಿಂದ AICC ಕಚೇರಿಯಲ್ಲಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ಗಳು ನಡೀತಾ ಇದೆ. ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಗಿರುವಂತಹ ಕೋಲಾರ ಸೇರಿ ಕರ್ನಾಟಕದ 4 ಸ್ಥಾನಗಳಲ್ಲಿ ಯಾರನ್ನು ಕಣಕ್ಕಿಳಿಸುವುದು ಎಂಬ ಚರ್ಚೆ ನಡೀತಾ ಇದೆ. ಇಂದಿನ ಸಭೆಯಲ್ಲಿ ಚಿಕ್ಕಬಳ್ಳಾಪುರ, ಬಳ್ಳಾರಿ, ಚಾಮರಾಜನಗರದ ಅಭ್ಯರ್ಥಿಗಳ ಪಟ್ಟಿಯನ್ನು ಅಖೈರು ಮಾಡಬಹುದಾಗಿದೆ. ಆದರೆ ಈ ಸಭೆಯಲ್ಲಿ ಕೋಲಾರದ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವುದು ಡೌಟ್ ಅಂತ ಹೇಳಲಾಗ್ತಿದೆ. ಮತ್ತೊಮ್ಮೆ ಕೋಲಾರ 2 ಬಣ ನಾಯಕರ ಜೊತೆಗೆ ಸಂಧಾನದ ಸಭೆ ನಡೆಸುವ ಸಂಭವ ಇದೆ. ಇವತ್ತು ಚಾಮರಾಜನಗರದ ಟಿಕೆಟ್ ಸುನಿಲ್ ಬೋಸ್ಗೆ ಸಿಗೋದು ಖಚಿತವಾಗಿದೆ. ಈಗಾಗಲೇ ಸ್ಥಳೀಯ ಪತ್ರಿಕೆಗಳಲ್ಲಿ ಸುನಿಲ್ ಬೋಸ್ ಕಾಂಗ್ರೆಸ್ ಅಭ್ಯರ್ಥಿಗಳ ಜಾಹೀರಾತುಗಳು ಕೂಡ ಪ್ರಕಟವಾಗಿದೆ. ಮೈಸೂರು ಜಿಲ್ಲಾ ಕಾಂಗ್ರೆಸ್ನ ಸಮಿತಿ ಬುಧವಾರ ಈ ಬಗ್ಗೆ ಅಧಿಕೃತ ಘೋಷಣೆಯನ್ನು ಹೊರಡಿಸಿದೆ. ಸಚಿವ ಮಹದೇವಪ್ಪ ಕೂಡ ಅತ್ಯುತ್ಸಾಹದಿಂದ ಚಾಮರಾಜನಗರ ಕ್ಷೇತ್ರದಲ್ಲಿ ಸುತ್ತಾಟವನ್ನು ಆರಂಭಿಸಿದ್ದಾರೆ. ಅಸಮಾಧಾನಿತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೂ ಕೂಡ ಶುರು ಮಾಡಿದ್ದಾರೆ. ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಾಜಿ ಶಾಸಕ GN ನಂಜುಂಡಸ್ವಾಮಿ ಮನೆಗೂ ಕೂಡ ಇವತ್ತು ಭೇಟಿ ಕೊಟ್ಟು ಬೆಂಬಲ ಕೊಡುವಂತೆ ಕೋರಿದ್ದಾರೆ. ಗೆಲ್ತೀವಿ ಮೈಸೂರಿನಲ್ಲಿ. ನಿರೀಕ್ಷೆ ಸುನಿಲ್ ಬೋಸ್ಗೆ ಕೊಡಬಹುದು, ಬಿಕಾಸ್ ಎಲ್ಲ ಕ್ಷೇತ್ರದವರೆಲ್ಲ ಅವನ ಹೆಸರು ಹೇಳಿದಾರಲ್ಲ, ಅದರಿಂದ ನಿರೀಕ್ಷೆ ಎಲ್ಲರೂ ಕೂಡ ಸುನಿಲ್ ಬೋಸ್ ಹೆಸರು ಹೇಳಿದ್ದಾರೆ, ಮಹದೇವಪ್ಪ ಅಥವಾ ಸುನಿಲ್ ಬೋಸ್.